Good morning, guys. Welcome back to Lakshika Raghu YouTube ಚಾನೆಲ್. ಟೈಮ್ 4:30 ಆಗಿದೆ. ಇವತ್ತು ಚಾಮುಂಡಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕು ಮೈಸೂರಿಗೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಬೇಗನೆ ಎದ್ದಿ ನಮ್ಮತ್ತೆ ಬಾಗ್ಲಿಗೆಲ್ಲ ನೀರ್ ಹಾಕಿ ಬಾಗ್ಲಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಪೂಜೆಗೆ. ಸೊ ನಾವ್ ಎದ್ದಿ 4:30 ಆಗಿದೆ. ಸೊ ಎದ್ದಿ ಸರಿ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಸ ಗುಡ್ಸಿ ಮನೆ ಒರೆಸಿ ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ತಿರೋದಲ್ವಾ. ಸೊ ಬೆಳಿಗ್ಗೆನೆ ಮನೆ ಕ್ಲೀನ್ ಮಾಡಿ ನಾನ್ ಸ್ನಾನ ಮಾಡ್ಕೊಂಡು ಮಕ್ಳಿಗೆಲ್ಲ ಸ್ನಾನ ಮಾಡಿ ರೆಡಿ ಆಗಿ ಹೊರಟ್ವಿ ದೇವಸ್ಥಾನ ಕಡೆಗೆ ಈಗ. ಪಾಪ ಮಕ್ಳಿಗೂ ಏನು ತೊಂದ್ರೆ ಕೊಡ್ತೀರಾ ಬೆಳಿಗ್ಗೆನೆ ಸ್ನಾನ ಮಾಡ್ಕೊಂಡು ಕ್ಲೀನಾಗಿ ರೆಡಿ ಆದ್ರು. ಆಲ್ಮೋಸ್ಟ್ ನಾನು ಅವ್ರನ್ನ ಎಬ್ಬಿಸ್ಬೇಕಾದ್ರೆ 5 o'clock ಆಗಿತ್ತು. ಅಂಡ್ ಮನೆ ಬಿಡ್ಬೇಕಾದ್ರೆ ಆಲ್ಮೋಸ್ಟ್ 5:30 5:45 ಆಗಿತ್ತು. ಸೊ ಎಲ್ಲ ರೆಡಿ ಆಗಿ ಕ್ಲೀನ್ ಮಕ್ಳನ್ನೆಲ್ಲ ಚಳಿ ಅಲ್ವಾ, ಅದಕ್ಕೆ ಧನುರ್ಮಾಸ ಚಳಿ ಜಾಸ್ತಿ ಇರುತ್ತೆ ಅಂತ ಮಕ್ಳನ್ನೆಲ್ಲ ಕ್ಲೀನಾಗಿ ಪ್ಯಾಕ್ ಮಾಡಿ ಇನ್ನ ಕಾರಾಚಿ ತೆಗಿತಿದೀವಿ ಹೊರಡೋದಕ್ಕೆ ದೇವಸ್ಥಾನಕ್ಕೆ. 5:30 5:45 ಆಗಿದೆ. ಫುಲ್ ಕತ್ಲೆ ಇದೆ. ಧನುರ್ಮಾಸ ಅಲ್ವಾ, ಬೆಳಗಾಗೋದು ಸ್ವಲ್ಪ ಲೇಟ್ ಅಂತ ಹೇಳ್ತಾರೆ. ನಾವ್ ಯಾವಾಗ್ಲೂ ಎಲ್ಲೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಫಸ್ಟ್ ನಮ್ ಈಶ್ವರಮ್ಮನ್ ದರ್ಶನ ಮಾಡ್ಕೊಂಡು ನಾವ್ ಹೊರಡ್ತೀವಿ. ಸೊ ಧನುರ್ಮಾಸ ಬೆಳಿಗ್ಗೆನೆ ಬೇಗ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅವರು. ಸೊ ಈಗ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೊರಟ್ವಿ. ಫುಲ್ ಕತ್ಲೆ ಕತ್ಲೆ ಇದೆ 5:30ಗೆ. ಇದು ಬ್ಯಾಂಗ್ಳೂರ್ ಬಾಬುಜಿ ನಗರ್ ಟೆಂಪಲ್ ಇದು. ಸೊ ದೇವ್ರ ನಾವು ನಮಸ್ಕಾರ ಹಾಕೊಂಡು ಹೊರಟ್ವಿ ಮೈಸೂರು ರೋಡ್ಗೆ. ಮೈಸೂರು ರೋಡಲ್ಲಿ ಜರ್ನಿ ಮಾಡೋದು ಒಂದ್ ಚಂದ. ನಂಗಂತೂ ತುಂಬಾ ಇಷ್ಟ ಮೈಸೂರು ರೋಡಲ್ಲಿ ಜರ್ನಿ ಮಾಡೋದಕ್ಕೆ. ಬಿಕಾಸ್ ಫ್ರೀ ಇರುತ್ತೆ ರೋಡು, ಹೈವೇ ಅಲ್ವಾ. ಸ್ಪೀಡ್ ಆಗಿ ಹೋಗ್ಬೋದು, ಗಾಡಿಲಿ ಟ್ರಾಫಿಕ್ ಇರಲ್ಲ. ಮತ್ತೆ ಫ್ರೀ ಇರುತ್ತಲ್ವಾ ರೋಡು ಅಂತ ಎಲ್ಲರೂ ಇಷ್ಟಪಡ್ತಾರೆ. ಬಟ್ ಆನ್ ದ ಸೀರಿಯಸ್ ನೋಟ್, ಮೈಸೂರು ರೋಡ್ ತುಂಬಾ ಡೇಂಜರ್. ಅಲ್ಲಲ್ಲಿ ಈಗ ಸ್ಪೀಡೋಮೀಟರ್ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. 80 100 ಮೇಲೆ ಹೋಗಿಲ್ಲ ಕಾರ್ಸ್ ಎಲ್ಲ. ನೀವ್ ಯಾರೆಲ್ಲ ಮೈಸೂರು ರೋಡ್ ಕ್ಯಾಚ್ ಮಾಡ್ತಿರೋ ಎಲ್ಲರೂ ಸೇಫ್ ಆಗಿ ಡ್ರೈವ್ ಮಾಡಿ, ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿ, ಆಕ್ಸಿಡೆಂಟ್ ನ ಕಂಟ್ರೋಲ್ ಮಾಡೋಣ. ಅಂತೂ ಇಂತೂ ಮೈಸೂರ್ ರೀಚ್ ಆದ್ವಿ. ಇದು ಇವಾಗ ಚಾಮುಂಡಮ್ಮನ ಬೆಟ್ಟ ಎತ್ತಾ ಇದ್ವಿ ನಾವು. ನೇಚರ್ ಎಷ್ಟು ಚಂದ ಅನ್ಸುತ್ತಲ್ವಾ. ಸೊ ಅಲ್ಲಿ ಹಾರ್ಸ್ ರೈಡಿಂಗ್ ಎಲ್ಲ ಬರ್ತಿದ್ರು. ಸೊ ಹೊರಟ್ವಿ, ಆಲ್ಮೋಸ್ಟ್ ರೀಚ್ ಆದ್ವಿ ದೇವಸ್ಥಾನದ ಕಡೆಗೆ. ಬೆಳಿಗ್ಗೆನೆ ತುಂಬಾ ಜನ ಇದ್ರು. ಅಯ್ಯಪ್ಪ ಮಾಲೆ, ಓಂ ಶಕ್ತಿ ಮಾಲೆ ಎಲ್ಲ ಜಾಸ್ತಿ ಅಲ್ವಾ ಈಗ. ಸೊ ಎಲ್ಲಾರು ಬರ್ತಿರ್ತಾರೆ ದೇವಸ್ಥಾನದ ದರ್ಶನಕ್ಕೆ. ಸೊ ಸ್ವಲ್ಪ ರಶ್ ಇದ್ರು. ಸೊ ಅಂತೂ ಇಂತೂ ದೇವಸ್ಥಾನ ರೀಚ್ ಆದ್ವಿ. ಪಾರ್ಕ್ ಮಾಡ್ಬಿಟ್ಟು ಇನ್ನ ಪೂಜೆ ಸಾಮಾನ್ ತಗೊಳ್ಳೋಣ ಅಂತ ನಮ್ಮತ್ತೆ ಮಾವ ಪೂಜೆ ಸಾಮಾನ್ ತಗೊಂತಿದ್ದಾರೆ. ಸೊ ನೋಡಿ ಆಲ್ಮೋಸ್ಟ್ 8 o'clock ಆಗಿತ್ತು ನಾವು ರೀಚ್ ಆಗೋದಕ್ಕೆ ಮೈಸೂರ್ನ. ಸನ್ಬಾದ್. ಸೊ ಫುಲ್ ಮಂಜು, ಫುಲ್ ಚಳಿ ಮೈಸೂರಲ್ಲಿ. ಸೊ ಬೆಟ್ಟ ಬೇರೆ ಅಲ್ವಾ, ಆಬ್ವಿಯಸ್ಲಿ ಚಳಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನಾವು ಮಗು ಇದೆ ಅಂತ ಅಂದ್ಬಿಟ್ಟು 100 rupees ಟಿಕೆಟ್ ತಗೊಂಡ್ವಿ. ರಶ್ ತುಂಬಾ ರಶ್ ಇತ್ತು ಅಂತ ಅಂದ್ಬಿಟ್ಟು. ಒಳಗಡೆ ಆಚೆ ಒಂಥರ ಸ್ವಲ್ಪ ಬಿಸಿಲು ಬೀಳ್ತಿತ್ತು, ಚಳಿ ಅಷ್ಟು ಗೊತ್ತಾಗ್ಲಿಲ್ಲ ನಮ್ಗೆ. ಒಳಗಡೆ ಮಾತ್ರ ಸಿಕ್ಕಾಪಟ್ಟೆ ಚಳಿ ಇತ್ತು. ಎಲ್ಲ ನಡ್ಗೋಗ್ತಿದ್ವಿ ಎಲ್ರು. ನೋಡ್ತಿರ್ಬೋದು ಎಷ್ಟ್ ಜನ ಇದಾರೆ ಅಂತ ಅಂದ್ಬಿಟ್ಟು. ನ್ಯೂ ಇಯರ್ ಆಗಿದ್ದ ಸ್ವಲ್ಪ ದಿವಸಕ್ಕೆ ಅಲ್ವಾ, ಸ್ವಲ್ಪ ವೆಕೇಶನ್ ಸಿಗ್ತವೆ. ನನ್ ಮಗ್ಳೆಲ್ಲ ಹೂವು ಹಾರ ಎಲ್ಲ ಆಗಿದ್ರು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನೋಡ್ಕೊಂಡ್ ಕೂತಿದ್ಲು. ಹಠ ಮಾಡಿಲ್ಲ, ಅಷ್ಟ್ ಜನ ಇದ್ರು. ಥ್ಯಾಂಕ್ ಗಾಡ್. ನಮ್ ಇಬ್ರು ಮಕ್ಳು ಅಷ್ಟೇ ತುಂಬಾ ಫ್ರೆಂಡ್ಲಿ ಗೋಯಿಂಗ್. ಎಲ್ಲೇ ಹೋಗ್ಬೇಕಾದ್ರುನು 4:30ಗೆ ಇಲ್ಲ 4 o'clockಗೆ ಎದ್ದೊಳ್ಬೇಕಾದ್ರು, ನಾವ್ ಯಾವಾಗ ಚಾಮುಂಡಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ 4:30ಗೆ ಎದ್ಬಿಡ್ತೀವಿ. ಇವಾಗ ನನ್ ಚಿಕ್ಕ ಮಕ್ಳಿಗೆ ಆಲ್ಮೋಸ್ಟ್ 9 months ಈಗ. ಅವಳು ಏನಷ್ಟು ಟಾರ್ಚರ್ ಕೊಟ್ಟಿಲ್ಲ, ಆರಾಮಾಗಿ ದೇವ್ರ ದರ್ಶನ ಆಯ್ತು. ಸ್ವಲ್ಪ ಹೊತ್ತು ದೇವಸ್ಥಾನ ಒಳಗಡೆ ಕುತ್ಕೊಂಡು ಸ್ವಲ್ಪ ಆಚೆ ಫೋಟೋ ಸೆಷನ್ಸ್ ಎಲ್ಲ ಮಾಡ್ಕೊಂಡು ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 9 o'clock 9:30 ಆಗಿತ್ತು. ಅಲ್ಲಿ ಆಚೆ ಬಂದ್ರೆ ಯಾವತ್ತೂ ನಾವ್ ಅಲ್ಲಿ ಪ್ರಸಾದ ತಿಂದಿರ್ಲಿಲ್ಲ. ಸೊ ಅಲ್ಲಿ ಸ್ವಲ್ಪ ಪ್ರಸಾದ ಕ್ಯೂ ಖಾಲಿ ಇತ್ತು ಅಂತ ಅಂದ್ಬಿಟ್ಟು, ಸರಿ ಯಾಕೆ ಪ್ರಸಾದ ತಿನ್ಕೊಂಡು ಹೋಗ್ಬಾರ್ದು ಅಲ್ವಾ. ನಾನು 8 to 9 years ಇಂದ ಹೋಗ್ತಿದ್ದೀನಿ, ಇದುವರೆಗೂ ಒಂದ್ಸಲ ಬರೋ ಪ್ರಸಾದ ತಿಂದಿರ್ಲಿಲ್ಲ. ಸರಿ ಬನ್ನಿ ಫ್ರೀ ಇತ್ತಲ್ಲ ದರ್ಶನ ಮಾಡ್ಕೊಂಡು ಪ್ರಸಾದ ತಿನ್ಕೊಂಡು ಹೋಗೋಣ ಅಂತ ಪ್ರಸಾದ ತಿನ್ಕೊಂಡು ಇನ್ನ ಹೊರಟ್ವಿ. ಇವಾಗ ಚಾಮುಂಡಮ್ಮ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲಾನ್ ಬಂದ್ಬಿಟ್ಟು ಗೋವಾರ ದೇವಸ್ಥಾನ ಅಂಡ್ ನಿಮಿಷಾಂಬ ದೇವಸ್ಥಾನ. ನಿಮಿಷಾಂಬ ದೇವಸ್ಥಾನ ಮುಗಿಸ್ಕೊಂಡು ಆನ್ ದ ವೇ ಹಂಗೆ ಬೋರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಸೊ ಓಡ್ತಾ ಇದೀವಿ ನಿಮಿಷಾಂಬ ದೇವಸ್ಥಾನ. ಸ್ವಲ್ಪ ಫ್ರೆಶನ್ ಅಪ್ ಆಗ್ಲಿ ಅಂತ ಕಾಫಿ ಬ್ರೇಕ್ ಹಾಕಿದ್ವಿ ನಾವು. ಸೊ ಕಾಫಿ ಕುಡ್ಕೊಂಡು ಚೆನ್ನಾಗಿತ್ತು. ಇದು ಮೈಸೂರ್ ದರ್ಶನ ಮುಗಿಸ್ಕೊಂಡು ರಿಟರ್ನ್ ಬರ್ತಾ ಅಲ್ಲಿ ರೋಡ್ ಸೈಡ್ ಅಲ್ಲಿ ಮಾರ್ತಿದ್ರು ಕಾಫಿನ. ಸೊ ಮುಗಿಸ್ಕೊಂಡು ಹೊರಟ್ವಿ ನಿಮಿಷಾಂಬ ದೇವಸ್ಥಾನದ ಕಡೆಗೆ.
ಬೆಳಗ್ಗೆನೆ ಬಂದಿದ್ರಿಂದ ಸ್ವಲ್ಪ ಎಲ್ಲ ಬೇಗ 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 ದರ್ಶನ ಆಯ್ತು ನಮ್ಗೆ. ನನ್ ಮಕ್ಳಿಬ್ರು ಫುಲ್ ಚಿಲ್ಲಿಂಗ್ ನೋಡಿ 4:30, 5 ಎದ್ದಿದ್ದು. ಫುಲ್ ಎನರ್ಜಿ ನನ್ ಮಕ್ಳಿಗೆ. ಇಬ್ರು ನಿದ್ದೆ ಮಾಡ್ಲಿಲ್ಲ. ನೋಡೋಣ ಇನ್ ಎಷ್ಟೊತ್ತು ಎನರ್ಜಿ ಹೆಂಗೆ ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಬಿಟ್ಟು. ನನ್ ಚಿಕ್ಕ ಮಕ್ಳು ಒಳ್ಳೆ ಎಂಟರ್ಟೈನ್ಮೆಂಟ್ ನನ್ ದೊಡ್ಡ ಮಗಳು. ಸೊ ರೀಚ್ ಆದ್ವಿ ನಿಮಿಷಾಂಬ ಟೆಂಪಲ್. ನಿಮಿಷಾಂಬ ಟೆಂಪಲ್ ದರ್ಶನ ಒಳಗಡೆ ಫೋಟೋ ಅಲೌಡ್ ಇಲ್ಲ ಅಂತ ಅಂದ್ಬಿಟ್ಟು ನಾನೇನು ಫೋಟೋ ತೆಗ್ಸ್ಕೊಂಡಿಲ್ಲ. ಗಣೇಶನ್ ದರ್ಶನ ಆಗಿ ಸೂರ್ಯದೇವ ತುಂಬಾ ಕಡಿಮೆ ದೇವಸ್ಥಾನಗಳು ಇದೆ ಸೂರ್ಯನ್ಗೆ. ಇಲ್ಲಿ ನಿಮಿಷಾಂಬ ದೇವಸ್ಥಾನದಲ್ಲಿ ನಾವು ಆಚೆ ಬರ್ತಾ ರೈಟ್ ಸೈಡ್ ಅಲ್ಲೇ ಸೂರ್ಯ ಭಗವಾನ್ ಇರ್ತಾರೆ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಒಂದು ಅರ್ಚನೆ ಮಾಡ್ಕೊಂಡು ದೇವಸ್ಥಾನದಲ್ಲಿ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಮಗು ಹತ್ರ ಸ್ವಲ್ಪ ಆಟ ಆಡ್ಕೊಂಡು ದೇವಸ್ಥಾನದ ಒಳಗಡೆ ಫ್ರೀ ಇತ್ತು ಅಂತ ಅಂದ್ಬಿಟ್ಟಿಲ್ಲ ಅಂದ್ರೆ ಆಗಲ್ಲ ಮಾಡ್ಕೊಂಡು ಸ್ವಲ್ಪ ಆಚೆ ಸ್ವಲ್ಪ ತರಕಾರಿ ಮತ್ತೆ ಚೇಪೆ ಹಣ್ಣೆಲ್ಲ ತಗೊಂಡು ಸ್ವಲ್ಪ ತಿನ್ನೋದಕ್ಕೆ ಟ್ರಾವೆಲ್ ಮಾಡ್ತಿರ್ತೀವಲ್ಲ ಕಾರಲ್ಲಿ. ಸೊ ಎಲ್ಲ ತಗೊಂಡು ಹೊರಟ್ವಿ. ಇನ್ನು ಹೋಗೋಣ ಭುವರಸ್ವಾಮಿ ದೇವಸ್ಥಾನಕ್ಕೆ ಅಲ್ಲಿ ರಶ್ ಇದೆ ಅಂತ ಅಂದ್ಬಿಟ್ಟು. ಈಗ ಭುವರಸ್ವಾಮಿ ದೇವಸ್ಥಾನ ರೀಚ್ ಆದ್ವಿ ಈಗ. ನಿಮಿಷಾಂಬ ಇಂದ ಭುವರಸ್ವಾಮಿ ಟೆಂಪಲ್ಗೆ 45 ಕಿಲೋಮೀಟರ್ಸ್ ಆಯ್ತು. ಸೊ ನಮ್ಗೆ ಆಲ್ಮೋಸ್ಟ್ 1.5 hour ಹಿಡಿತು ಬರೋದಕ್ಕೆ. ಸೊ ದೇವಸ್ಥಾನ ತುಂಬಾ ರಶ್ ಇದ್ರು. ತುಂಬಾ ಇಂಪಾರ್ಟೆನ್ಸ್ ಅಂತೆ ಭಾನುವಾರ ಬುಧವಾರ ಹೋಗೋದು ಭುವರಸ್ವಾಮಿ ಟೆಂಪಲ್ಗೆ. ತುಂಬಾ ಜನ ಇರ್ತಾರೆ ಭಾನುವಾರ ಮತ್ತೆ ಬುಧವಾರ. ನಾವು ಹೋಗಿದ್ದು ಭಾನುವಾರನೇ ಆಗಿದ್ರಿಂದ ಸ್ವಲ್ಪ ಜನ ಸ್ವಲ್ಪ ಜಾಸ್ತಿನೇ ಇದ್ರು. ತುಂಬಾ ಜನ ಮಣ್ಣು ತಗೊಂಡ್ಬಂದು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ತಗೊಂಡೋಗಿ ಮನೇಲಿ ಇಟ್ಟು ಪೂಜೆ ಮಾಡ್ತಾರಂತೆ ಸಂಕಲ್ಪ ಮಾಡ್ಕೊಂಡು 48 ಡೇಸ್. ಸೊ ಭೂಮಿಗೆ ಏನಾದ್ರು ತೊಂದ್ರೆ ಇರ್ಲಿ ಇಲ್ಲ ಭೂಮಿ ತಗೋಬೇಕಾಗಿರೋದೆಲ್ಲ ಬೇಗ ರಿಸಾಲ್ವ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಪೂಜೆ ಮಾಡಿಸ್ತಾರಂತೆ ದೇವಸ್ಥಾನದಲ್ಲಿ. ಸೊ ನಾವು ಪೂಜೆ ಮಾಡ್ಕೊಂಡು ಈ ದೇವಸ್ಥಾನನು ತುಂಬಾ ಚೆನ್ನಾಗಿತ್ತು. ತುಂಬಾ ಸ್ಪೇಷಿಯಸ್ ಆಗಿ ಇದ್ದಿದ್ರಿಂದ ನಮ್ಗೇನಲ್ಲಿ ರಶ್ ಆಗ್ಲಿ ಬೇಗ ಆಚೆ ಬರ್ಬೇಕು ಅನ್ನೋದೇನಿಲ್ಲ. ಸ್ವಲ್ಪ ಹೊತ್ತು ಆರಾಮಾಗಿ ಕುತ್ಕೊಂಡು ದರ್ಶನ ಮುಗಿಸ್ಕೊಂಡು ಪೀಸ್ಫುಲ್ ಆಗಿತ್ತು ದೇವಸ್ಥಾನದ ಒಳಗಡೆ. ಸೊ ಇಲ್ಲೆಲ್ಲ ನೋಡ್ತಿರ್ಬೋದು ನೀವು ಎಲ್ಲ ಕಲ್ಲಲ್ಲಿ ಮನೆ ಕಟ್ಟಿರ್ತಾರೆ ಇಲ್ಲಿ. ಸೊ ಮನೆ ಕಟ್ಟ ಸಂಕಲ್ಪ ಏನಾದ್ರು ಇದ್ರೆ ಈ ತರ ಮನೆ ಕಟ್ಟಿದ್ರೆ ಮನೆ ಕಟ್ಟೋ ಕೆಲಸ ಬೇಗ ಆಗುತ್ತೆ ಅಂತ ಇಲ್ಲಿನ ನಂಬಿಕೆ. ಸೊ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು. ಯಾರೆಲ್ಲ ಮೈಸೂರ್ ಹೋಗ್ತಿರೋ ಮಸ್ಟ್ ವಿಸಿಟ್ ಟೆಂಪಲ್ ಇದು. ತುಂಬಾ ಚೆನ್ನಾಗಿತ್ತು ದರ್ಶನ. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ತುಂಬಾ ಸತ್ಯ ಇದೆ ಅಂತ ಅಲ್ಲಿರೋರೆಲ್ಲ ಹೇಳ್ತಾರೆ. ನಾನು ಇದು ಫಸ್ಟ್ ಟೈಮ್ ಹೋಗ್ತಿರೋದು. ತುಂಬಾ ಪಾಸಿಟಿವ್ ವೈಬ್ಸ್ ಅನ್ಸ್ತು ನನ್ಗೆ. ಯಾರೆಲ್ಲ ಭೂಮಿಗೆ ಸಂಬಂಧಪಟ್ಟಿರೋ ವ್ಯವಹಾರಗಳನ್ನ ಮಾಡ್ತಿದ್ದೀರೋ ಅವ್ರಿಗೆಲ್ಲ ಇದು ಮಸ್ಟ್ ವಿಸಿಟ್ ಟೆಂಪಲ್ ಇದು. ಸೊ ನಾವು ಒಂದು ದೇವಸ್ಥಾನ ಒಂದ್ 3 ಪ್ರದಕ್ಷಿಣೆ ಹಾಕೊಂಡು ತುಂಬಾ ದೊಡ್ಡದಾಗಿದೆ. ತುಂಬಾ ಸ್ಪೇಷಿಯಸ್ ಆಗಿದೆ ಟೆಂಪಲ್. ಸೊ ಟೆಂಪಲ್ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿರೋ ರಾಮ ಸೀತಾ ಲಕ್ಷ್ಮಣನ್ ಟೆಂಪಲ್ ನ ದರ್ಶನ ಮಾಡ್ಕೊಂಡು ಇದು ಪಕ್ಕದಲ್ಲೇ ಇದೆ. ಅದ್ ಮುಗಿಸ್ಕೊಂಡು ಹೊರಟ್ವಿ. ಸೊ ನಾವ್ ಅನ್ಕೊಂಡ್ರಷ್ಟು ಏನು ರಶ್ ಇರ್ಲಿಲ್ಲ ಎಲ್ಲಾ ದೇವಸ್ಥಾನನು. ಸೊ ಭಾನುವಾರ ವೆಕೇಶನ್ಸ್ ಅಂದ್ಬಿಟ್ಟು ತುಂಬಾ ಸ್ವಲ್ಪ ಅನ್ಕೊಂಡಿದ್ವಿ ಮಕ್ಳಿದಾರಪ್ಪ ಹಿಂಗೆ ಅಯ್ಯೋ ಏನಾಗುತ್ತೋ ಹೆಂಗೆ ಅಂತ ಅಂದ್ಬಿಟ್ಟು. ಸೊ ಆರಾಮಾಗಿ ದರ್ಶನ ಆಯ್ತು. ಇಲ್ಲಿ ನಿತ್ಯ ದಾಸೋಹ ನಡೆಯುತ್ತೆ. ಬಿಸಿ ಬಿಸಿ ವಾಂಗಿಬಾತು ಮತ್ತೆ ಮೊಸರನ್ನ ಕೊಟ್ಟಿದ್ರು ಅನ್ನದಾನಕ್ಕೆ. ಸೊ ಕುತ್ಕೊಂಡು ಸ್ವಲ್ಪ ಆರಾಮಾಗಿ ತಿನ್ಕೊಂಡು ಮಗುಗೊಂದ್ ಸ್ವಲ್ಪ ತಿನ್ಸ್ಬಿಟ್ಟು ಇನ್ನ ಆಚೆ ಬಂದು ಸ್ವಲ್ಪ ಕಡ್ಲೆಪುರಿ ದೇವಸ್ಥಾನಕ್ಕೆ ಬಂದ್ರೆ ನಾವು ಕಡ್ಲೆಪುರಿ ತಗೊಳ್ಳೋ ವಾಡಿಕೆ ನಮ್ಗೆ. ಸೊ ಕಡ್ಲೆಪುರಿ ತಗೊಂಡು ಅವರೆಕಾಯಿ ದಾಟಿ ಬೆಲ್ಲ ಎಲ್ಲ ತಗೊಂಡು ವ್ಯೂ ನೋಡಿ ಎಕ್ಸ್ಪೀರಿಯನ್ಸ್ ಎಷ್ಟು ಚೆನ್ನಾಗಿದೆ. ಇಲ್ಲಿ ದೇವಸ್ಥಾನ ಸುತ್ತು ನದಿ ಇದೆ. ಸೊ ತುಂಬಾ ಚೆನ್ನಾಗ್ ಅನ್ಸುತ್ತೆ ನಮ್ಗೆ. ತಣ್ಣಗೆ ಪ್ರಶಾಂತವಾಗಿರತ್ತೆ. ಇನ್ನ ಮುಗಿಸ್ಕೊಂಡು ಹೊರಟ್ವಿ ಬ್ಯಾಂಗ್ಳೂರ್ ಕಡೆಗೆ. ಮಕ್ಳು ಫುಲ್ ಎಕ್ಸಾಸ್ಟ್ ಆಗ್ಬಿಟ್ಟಿದ್ದಾರೆ. ಸೊ ಮಲ್ಕೊಂಡಿದ್ದಾರೆ ಇಬ್ರುನು. ಆಯ್ತು ಸ್ವಲ್ಪ ಟೀ ಬ್ರೇಕ್ ತಗೊಂಡು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋಟೆಲ್ ಅಲ್ಲಿ ಸ್ವಲ್ಪ ಕಾಫಿ ಮತ್ತೆ ಗೋಬಿ ಮಂಚೂರಿ ತಗೊಂಡ್ವಿ. ತಗೊಂಡು ತಿನ್ಕೊಂಡು ಹೊರಟ್ವಿ ಬ್ಯಾಂಗ್ಳೂರ್ ಕಡೆಗೆ ಈಗ. ಆಲ್ಮೋಸ್ಟ್ 4:30 ಆಗಿತ್ತು ನಾವೆಲ್ಲ ದೇವಸ್ಥಾನ ಮುಗಿಸ್ಕೊಂಡು ಬ್ಯಾಂಗ್ಳೂರ್ ಕಡೆಗೆ ಹೊರಡಷ್ಟಕ್ಕೆ. ಇನ್ನ 6-7 ಆಗುತ್ತೆ ಬ್ಯಾಂಗ್ಳೂರ್ ರೀಚ್ ಆಗಷ್ಟಕ್ಕೆ. 7 ರೀಚ್ ಆಗ್ತೀವಿ ಅನ್ಕೊಂಡಿದ್ವಿ. ಆಲ್ಮೋಸ್ಟ್ 8-8:30 ಆಗೋಯ್ತು ಮನೆಗೆ ರೀಚ್ ಆಗೋಷ್ಟಕ್ಕೆ. ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಯಾವಾಗ ಮನೆಗೆ ಸೇರ್ತೀವೋ ಅನ್ಸ್ಬಿಡುತ್ತೆ. ಮಕ್ಳಿಬ್ರು ಫುಲ್ ನಿದ್ದೆ ಮಾಡ್ತಿದ್ದಾರೆ. ಮೈಸೂರು ಬಾರ್ಡ್ರ್ ಗಂಟ ಹೆಂಗೋ ಬಂದ್ಬಿಡ್ಬೋದು. ಕೆಂಗೇರಿ ಮೇಲೆ ಅಂತೂ ಡಬಲ್ ದ ಟೈಮ್ ಆಗೋಗ್ಬಿಟ್ಟಿದೆ ಹೈವೇಲಿ ಬರೋದಕ್ಕೂ ಮತ್ತು ಬ್ಯಾಂಗ್ಳೂರಿಂದ ಒಳಗಡೆ ಬರೋದಕ್ಕೂ. ಹಂಗಾಯ್ತು ನಮ್ಮ ಕತೆ. ಆಲ್ಮೋಸ್ಟ್ ಮನೆ ಕಡೆ ರೀಚ್ ಆದ್ವಿ.
ಕತ್ಲೆ ಇದ್ದಂಗೆ ಹೋದ್ವಿ, ಕತ್ಲೆ ಇದ್ದಂಗೆ ಬರ್ತಿದ್ದೀವಿ. ಸೇಮ್ ಒಂದು ಕ್ಲೈಮೇಟ್ ಇತ್ತು ಬೆಳಗ್ಗೆ ನಾವು ಹೊರಡ್ಬೇಕಾದ್ರೆ. ಸೊ ಹಾಗೇ ಇದೆ ನಾವು ರಿಟರ್ನ್ ಬರಬೇಕಾದ್ರೆ. ಯೆಸ್, ವಿ ಆರ್ ಡನ್ ವಿತ್ ದ ಡೇ. ಆಲ್ಮೋಸ್ಟ್ ರೀಚ್ ಆದ್ವಿ ಮನೆಗೆ. ಮನೆಗೋಗಿ ಏನಾದರೂ ಸ್ವಲ್ಪ ಹೊಟ್ಟೆಗೆ ತಿಂದು ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಯೆಸ್, ರೀಚ್ ಆದ್ವಿ ಫ್ರೆಂಡ್ಸ್, ಬ್ಯಾಕ್ ಟು ಓಮ್. ಸೊ ಇವತ್ತು ಅಡುಗೆ ಮಾಡೋಕ್ಕಾಗಿಲ್ಲ, ಫುಲ್ ಟಯರ್ಡಾಗಿ ಹೋಗ್ಬಿಟ್ಟಿದ್ವಿ ಮನೇಲೆಲ್ಲರೂ. ಸೊ ಬರ್ಗರ್ ಕಿಂಗಲ್ಲಿ ಆರ್ಡ್ರ್ ತೊಗೊಂಡು ಮನೆಗೆ ಹೊರಟ್ವಿ. ತಿಂದ್ಬಿಟ್ಟು ಆರಾಮಾಗಿ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಯೆಸ್, ದಿಸ್ ವಾಸ್ ಮೈ ಡೇ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಆಲ್.